ಇಷ್ಟು ದಿವಸ ಮನೆ ಯಜಮಾನಿ ನಾನೇ, ಈ ಮನೆ ಮಹಾರಾಣಿ ನಾನೇ ಅಂತ ಕನ್ಸು ಕಾಣ್ತಾ ಇದ್ದೆ. ಆದರೆ ಇವಾಗ ಮನೆ ಕೆಲಸದವಳಾಗ್ಬಿಟ್ನಲ್ಲಪ್ಪ. ಮನೆ ಕೆಲಸದವಳಾಗ್ಬಿಟ್ಟೆ. ಥೂ, ನನಗೆ ಹಿಂಗೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ಬೇಕಂತಂದರೆ ಇಷ್ಟನೇ ಆಗಲ್ಲ. ಈ ಸಂತ ನನಗೆ ಬಲವಂತ ಮಾಡಿ 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 ಹೋಗು ಅಕ್ಕ ಕರಿತೈತೆ, ಹೋಗು ಅಕ್ಕ ಕರಿಯತ್ರೆ, ಹೋಗು ಎಲ್ಲ ಕೆಲಸ ಮಾಡು ಅಂತ ಬಲವಂತ ಮಾಡಿ ನಾನು ಇಲ್ಲಿ ಕಳಿಸ್ಬಿಟ್ಟ. ನನಗಂತೂ ತುಂಬ ಬೇಜಾರಾಗ್ತೈತೆ. ನಾನು ಈ ಮನೆ ಯಜಮಾನಿ ಅಂತ ಅಂದ್ಕೊಂಡು ಏನೆಲ್ಲ ಕನ್ಸ್ಕೊಂಡಿದ್ದೆ, ಆಸೆ ಎಲ್ಲ ನಿರಾಸೆ ಆಗ್ಬಿಡ್ತಲ್ಲ ಅಂತ ಅನ್ನಿಸ್ತೈತೆ. ಓ ಏನಮ್ಮ, ಏನು ಯೋಚನೆ ಮಾಡ್ತಾ ಇದೀಯಾ? ಬಾ ಬಾ, ಟೈಮ್ ಆಗಲಿಲ್ವಾ? ಬೇಗ ಬೇಗ ಬಂದುಬಿಡ್ಬೇಕು ನೀನು. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಎದ್ದೇಳೋ ಅಷ್ಟೊತ್ತಿಗೆ ಬೆಡ್ ಕಾಫಿ ತೊಗೊಂಬರ್ಬೇಕು. ಎಲ್ಲ ಮನೆ ಡೈಲಿ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಡೈಲಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಬೇಕು ನೀನು. ನಾವು ರಂಗೋಲಿ ಹಾಕಿ ಬಂದು ನಮಗೆ ನೀವು ಎಬ್ಬಿಸ್ಬಿಟ್ಟು ನೀವು ಬೆಡ್ ಕಾಫಿ ಕೊಡಬೇಕು ನಮಗೆ. ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ತಿಂಡಿ ರೆಡಿ ಮಾಡಬೇಕು. ಎಷ್ಟು ಕೆಲಸ ಇರುತ್ತೆ. ಯಾಕೆ ಇಷ್ಟು ಲೇಟು? ಬರೋಕ್ಕಾಗಲಿಲ್ಲ, ನಾಳೆಯಿಂದ ಬರ್ತೀನಿ ಬಿಡ್ರಿ. ಟೈಮಿಗೆ ಸರಿಯಾಗಿ ಇವತ್ತು ಬರೋಕ್ಕಾಗಲಿಲ್ಲ. ಯಾಕಂದರೆ ಫಸ್ಟ್ ದಿನ ಅಲ್ಲ, ನಮಗೆ ಒಂಥರ ಯಾವಾಗ ಹೋಗೋಣಪ್ಪ ಅನ್ನಿಸ್ತು. ಇಲ್ಲೋಡಮ್ಮ, ಬೆಳಗ್ಗೆನೇ 5:15ಗೆ ಎದ್ದೇಳ್ಬಿಡು ನೀನು. 5:15ಗೆ ಎದ್ದು ಬಂದ್ಬಿಡು ಇಲ್ಲಿಗೆ. ಬಂದುಬಿಟ್ಟು 6 ಗಂಟೆ ಅಷ್ಟೊತ್ತಿಗೆ ಬಾಗಿಲಿಗೆ ನೀರು ಹಾಕಿ, ಬಾಗಿಲಿಗೆ ಕಸ ಹೊಡೆದ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕಬೇಕು. ಬಾಗಿಲು ಫಸ್ಟ್ ತೊಳಿಬೇಕು. ನಮ್ಮ ಮನೇಲಿ ಯಾರ್ಯಾರು ಕೆಲ್ಸಕ್ಕೆ ಬಂದರೂ ನಾನು ಇದೇ ಥರ ಕೆಲಸ ಹೇಳಿರೋದು. ಬಾಗಿಲು ಫಸ್ಟ್ ಡೈಲಿ ಬಾಗಿಲು ತೊಳಿಬೇಕು. ಹಾಗೆ ಹೊಸ್ಲಿಗೆ ಕುಂಕುಮ ಇಡಬೇಕು. ಕುಂಕುಮ ಇಟ್ಟು ಹೂವು ಇಟ್ಟು ಬಂದು ಆಮೇಲೆ ನಮಗೆಲ್ಲನ ಟೀಗೆ ಬೇಕಾಗಿರೋ ಟೀ, ಹಾಲು ಬೇಕಾಗಿರೋರ್ಗೆ ಹಾಲು, ಕಾಫಿ ಬೇಕಾಗಿರೋ ಕಾಫಿ. ಸರಿ, ನನ್ನ ಮನೆಯವರು ಡೈಲಿ 1 ಲೋಟ ಹಾಲು ಕುಡಿತಾರೆ. ನಾನು ಡೈಲಿ 1 ಲೋಟ ಕಾಫಿ ಕುಡಿತೀನಿ ಬೆಳಗ್ಗೆ ಟೈಮು. ನಮ್ಮ ಮನೆಯವ್ರು ಬೆಳಗ್ಗೆ ಸಾಯಂಕಾಲ ಹಾಲು ಕುಡಿತಾರೆ. ಅವ್ರಿಗೊಂದು ಲೋಟ ಫಸ್ಟು ನನಗೆ ಕೊಡೋದಕ್ಕಿಂತ ಮುಂಚೆನೇ ಅವ್ರಿಗೊಂದು ಲೋಟ ಹಾಲು ಕಾಯಿಸ್ಬಿಟ್ಟು ಅವ್ರಿಗೆ ನೀನು ತೊಗೊಂಡೋಗಿ ಇಟ್ಬಿಡು. ತೊಗೊಂಡೋಗಿ ಅವ್ರು ನೆಬ್ಬಿಸ್ಬೇಡ, ಸುಮ್ಮನೆ ಬೆಲ್ ಮಾಡು ಸಾಕಷ್ಟೇ. ಹಾಂ, ಬೆಲ್ ಮಾಡಿದ್ರೆ ಅವ್ರು ಎದ್ದಾಳ್ತಾರೆ. ನಿನ್ನ ಮುಖ ಎಲ್ಲ ಮತ್ತೆ ಎದ್ದವ್ರು ನೋಡೋದು ಅದೆಲ್ಲ ಚೆನ್ನಾಗಿರಲ್ಲ. ಅಲ್ಲಿ ಇಟ್ಟು ಟೇಬಲ್ ಮೇಲೆ ಬೆಂದ್ಬಿಡು ನೀನು. ಆಮೇಲೆ ನನಗೆ ಕಾಫಿ ರೆಡಿ ಮಾಡು. ನನಗೆ ಕಾಫಿ ತಂದಿಟ್ಟು ಬೆಲ್ ಮಾಡು. ಮತ್ತು ನಮಗೆಲ್ಲ ಎಬ್ಬರಿಸೋದು, ಈ ಥರ ಮುಟ್ಟೋದು ಆ ಥರ ಎಲ್ಲ ಏನು ಮಾಡೋಕೆ ಹೋಗ್ಬೇಡ. ಬರೀ ಜಸ್ಟ್ ಬೆಲ್ ಮಾಡು ಅಷ್ಟೇ, ಸರಿನಾ? ಅಲ್ಲಿ ಟೇಬಲ್ ಮೇಲೆ ಅಲ್ಲಿ ಇಟ್ಟು ಬಂದು ನಾವು ಬೆಡ್ ಕಾಫಿ ಕುಡಿದು ಆಮೇಲೆ ಬಂದು ನಾವು ಫ್ರೆಶ್ ಅಪ್ ಆಗ್ತೀವಿ. ಅಷ್ಟೊತ್ತಿಗೆ ಕಾಫಿ ಮಾಡಿಕೊಟ್ಟಾದಮೇಲೆ ಮನೆ ಎಲ್ಲ ಕಸ ಹೊಡೆದ್ಬಿಟ್ಟು ನೆಲ ಒರೆಸಿ ತಿಂಡಿ ರೆಡಿ ಮಾಡು. ಡೈಲಿ ಕಸ ಹೊಡೆದು ನೆಲ ಒರೆಸ್ಬೇಕು. ಬೆಳಗ್ಗೆ ನಮ್ಗೆ 9 ಗಂಟೆ 9:15 ಅಷ್ಟೊತ್ತಿಗೆ ತಿಂಡಿ ರೆಡಿಯಾಗಿರಬೇಕು. ತಿಂಡಿ ಆಮೇಲೆ ನೀನು ಅಡುಗೆ ಸ್ಟಾರ್ಟ್ ಮಾಡ್ಕೊ. ಆಮೇಲೆ ಪಾತ್ರೆ ಗೀತ್ರೆ ಎಲ್ಲ ತೊಳೆಯೋದಿದ್ದರೆ ತೊಳೆದ್ಬಿಡು. ಎಲ್ಲ ತೊಳೆದ್ಬಿಟ್ಟು ಬಟ್ಟೆ ನಾವು ಡೈಲಿ ಸ್ನಾನ ಮಾಡ್ತೀವಿ, ನಾನು ನಮ್ಮ ಮನೆಯವರಿಬ್ಬರು. ಡೈಲಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡು, ಸರಿನಾ? ಬೇಗ ಎಲ್ಲ ಕೆಲಸ ಪಟ ಮಾಡಿಬಿಡು. ಸುಮ್ಮನೆ ನೋಡ್ತಾ ಇರಬೇಡ. ಬೇಗ ಬೇಗ ಮಾಡ್ತಾ ಇರಬೇಕು. ಕೆಲಸಗಳೆಲ್ಲ ಪಟ ಆದ್ರೇನೆ ನನಗೆ ಪಟ ಆಗಿಬಿಡ್ಬೇಕು ಕೆಲಸ. ಸರಿ ಆಯ್ತಕ್ಕ, ಮಾಡ್ತೀನಿ ಹೇಳು. ಮಾಡ್ತೀನಕ್ಕ. ಹೋಗುವ, ಸೋಫಾದ ಮೇಲೆಲ್ಲ ಡಸ್ಟ್ ಇದೆ, ಅದನ್ನೆಲ್ಲ ಕೊಡು ಬಿಡು. ನೀನು ಇಷ್ಟೊಂದು ಎಷ್ಟು ದಿನದಿಂದ ಕೆಲಸಕ್ಕೆ ಬರ್ತಾ ಇದ್ದೀನಿ? ನಾಳೆ ವಾರದಿಂದ ಕೆಲಸಕ್ಕೆ ಬರ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾನೆ. 15 ದಿವಸನೇ ಆಯಿತು ಅನಿಸುತ್ತೆ. 15 ದಿನದಿಂದ ಕೆಲಸಕ್ಕೆ ಬರ್ತಾ ಇದ್ದಾಳೆ ಅಂತೇಳಿ ಹೇಳಿದ್ದಾನೆ ಇವನು ಸಂತು. ಅಲ್ಲಿ ನೋಡಿದ್ರೆ ಡಸ್ಟ್ ಎಲ್ಲ ಆಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡೋಕೆ ಹೋಗು. ಅಯ್ಯಪ್ಪ, ಇವಳ್ದೊಳ್ಳೆ ಟಾರ್ಚರ್ ಆತಲ್ಲಪ್ಪ ಈ ಅಮ್ಮಂದು. ಏನಂಗೆ ಇಷ್ಟೊಂದು ಜೋರಾಗಿ ಹಿಂಗೆ ಕೆಲಸ ಹೇಳ್ತಾ ಇದ್ದಾಳೆ. ಅಯ್ಯಪ್ಪ, ಹೆಂಗೆ ಹೇಳ್ತಾ ಇದ್ದಾಳಪ್ಪ ಈ ಕೆಲಸಗಳನ್ನೆಲ್ಲ ನಾನು ಹೆಂಗಪ್ಪ ಮಾಡೋದು ಅನ್ನಿಸ್ತೈತೆ. ಈ ಅಮ್ಮ ಭಾರಿ ಇದ್ದಾಳೆ. ಸ್ವಲ್ಪ ಚುರುಕಿಲ್ಲ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಆ್ಯಕ್ಟಿವ್ ಆಗಬೇಕು. ನಮ್ಮ ಮನೇಲಿ ಕೆಲಸ ಮಾಡೋಕ್ಕೆ ಬರೋವಂಥವ್ರು ಫಾಸ್ಟಾಗಿರಬೇಕು. ಪಟ ಕೆಲಸ ಮಾಡೋ ಅಂಥವ್ರು ಆಗ್ಬೇಕು ನನಗೆ. ಇದೇನಿದು ಇಷ್ಟೊಂದು ಸ್ಲೋ ಇದ್ದಾಳಲ್ಲ ಹುಡುಗಿ? ನಡೆಯೋದು ನೋಡಿದ್ರೆ ಗೊತ್ತಾಗ್ತೈತೆ. ಎಲ್ಲ ನೀಟ್ನೆಸ್ ಆಗಿರ್ಬೇಕು ನನಗೆ. ಏನಿನ್ನೂ ಬಾಗಿಲಿಗೆ ನೀರು ಹಾಕಿಲ್ಲ, ಬೆಡ್ ಕಾಫಿ ತೊಗೊಂಬಂದು ಕೊಟ್ಟಿಲ್ಲ, ಏನಿಲ್ಲ. ಅದೇ ನಾಳೆಯಿಂದ ಸರಿ ಹೋಗ್ತಾಳೆ ಅನಿಸುತ್ತೆ. ನಾಳೆಯಿಂದ ಎಲ್ಲ ಟೈಮ್ ಟೇಬಲ್ ಪ್ರಕಾರ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಬಿಡು. ಟೈಮ್ ಟೇಬಲ್ ಹಾಕ್ಬಿಡ್ತೀನಿ. 5:15ಗೆ ಬಂದುಬಿಟ್ಟು 6 ಗಂಟೆ ಅಷ್ಟೊತ್ತಿಗೆ ಬಾಗಿಲು ಎಲ್ಲ ತೊಳೆದ್ಬಿಟ್ಟು 6 ಗಂಟೆ ಅಷ್ಟೊತ್ತಿಗೆ ಬಾಗಿಲು ರಂಗೋಲಿ ಹಾಕಿ ಬರೋದು. ಆಮೇಲೆ 6:15 ಅಷ್ಟೊತ್ತಿಗೆ ನಮಗೆಲ್ಲನ ಕಾಫಿ ಹಾಲು ಅದೆಲ್ಲ ನಮಗೆ ಕೊಟ್ಬಿಡೋದು. ಹಾಗೆ ಕಸ ಹೊಡೆದ್ನೆಲ್ಲ ಒರ್ಸೋಕೆ ಅರ್ಧ ಗಂಟೆ, ತಿಂಡಿ ಮಾಡೋಕೆ ಅರ್ಧ ಗಂಟೆ, ಎಲ್ಲ ಟೈಮ್ ಟೇಬಲ್ ಹಾಕ್ಕೊಟ್ಬಿಡ್ತೀನಿ. ಇಷ್ಟು ಗಂಟೆಯಿಂದ ಇಷ್ಟು ಕೆಲಸ ಅಂತೇಳಿ ಈ ರೀತಿ ಟೈಮಿಂಗ್ಸ್ ಹಾಕ್ಕೊಟ್ಬಿಟ್ರೆ ಬೇಗ ಎಲ್ಲ ಕೆಲಸ ಮಾಡ್ತಾಳೆ. ಎಲ್ಲ ಕೆಲಸ ಮಾಡಿಸ್ಬೋದು. ಹೇಗೋ ಒಳ್ಳೆಯವಳು ಬಂದಿದ್ದಾಳೆ ಅನ್ನಿಸ್ತೈತೆ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಒಳ್ಳೆಯವನಲ್ಲ, ಅದಕ್ಕೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಬೇಗ ಆಗಬೇಕು ಕೆಲಸಗಳು, ಆದಷ್ಟು ಬೇಗ ಆಗಬೇಕು. ನಮ್ಮ ಮನೆಯವ್ರಿಗಂತೂ ನೀಟಾಗಿರಬೇಕು. ಡೈಲಿ ಎಲ್ಲೂ ಒಂದು ಕಡ್ಡಿ ಬಿದ್ದಿರೋ ಆಗಿಲ್ಲ, ಅಷ್ಟು ಚೆನ್ನಾಗಿ ನಿನ್ನ ಮನೆ ಮೇಂಟೈನ್ ಮಾಡಬೇಕು. ಹೋಗತ್ತಾ, ಎಲ್ಲೆಲ್ಲೋ ಬಂದಪ್ಪ ಅಮ್ಮಂಗೆ ಆಗ್ಬಿಟ್ಟೈತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ಹೋಗು, ಹಿಂಗಾದ್ರೆ ಯಾರು ಇರ್ತಾರೆ?
ಈ ಅಮ್ಮ ಏನಂಗೆ ಎಲ್ಲ ಬೇಗ 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 ಕೆಲಸ ಆಗಬೇಕು, ಪಟ ಪಟ ಕೆಲಸ ಆಗಬೇಕು ಅಂತಾಳೆ. ನಾನು ಇವತ್ತು ಮನೆ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ಚೀಪ್ ಆಗಿಬಿಡ್ತೀನಿ ಅಂದರೆ, ಅಯ್ಯೋ ಅಷ್ಟು ಚೀಪ್ ಆಗಿಬಿಡ್ತೀನಿ ನಾನಂತೂ. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ಅಲ್ಲ, ಎಷ್ಟು ಚೀಪ್ ಆಗ್ತೀನಲ್ಲ. ಅಯ್ಯೋ ಏನಪ್ಪ ಮಾಡಲಿ, ಇಷ್ಟೊಂದು ಚೀಪ್ ಆಗಿಬಿಟ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಇಷ್ಟೊಂದು ಚೀಪ್ ಆಗಬಾರ್ದಪ್ಪ ನಾನು. ನಾನು ಈ ಮನೆ ಮಹಾರಾಣಿ, ಮನೆ ಯಜಮಾನಿ ಅಂತ ನಾನು ಅಂದ್ಕೊಂಡಿದ್ರೆ ಇವಾಗ ಮನೆ ಕೆಲಸದವಳಾಗ್ಬಿಟ್ನಲ್ಲಪ್ಪ. ಇವಳು ಹೇಳ್ದಂಗೆ ನಾನು ಕೇಳಬೇಕಾಯ್ತು ಇವತ್ತು. ಬೇಗ ಏನು ಯೋಚನೆ ಮಾಡ್ತಾ ಇದೆಯಾ? ಎಷ್ಟು ಪಟ 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 ಮಾಡ್ಬೇಕು ಕೆಲಸಗಳನ್ನ. ಆ ಕಿಟಕಿ ಎಲ್ಲ ಒರೆಸ್ಕೊಬಿಡು. ಆ ಕಿಟಕಿ ಅದೆಲ್ಲ ಕಂಬಿಗಳು ಎಲ್ಲ ಡಸ್ಟ್ ಇರುತ್ತೆ, ಅದನ್ನೆಲ್ಲ ಡೈಲಿ ಒರೆಸ್ಕೋಬೇಕು. ನೀನು ಏನು ನೀಟ್ ಮಾಡಿದ್ಯಾ? ಅಯ್ಯೋ ಇವನು ಸಂತು ಹೇಳ್ತಾ ಇದ್ದ, ಏನೋ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ಅಂತ ಹೇಳಿ. ಹಂಗಾಗಿದ್ರೇ ನಾನು ನಿನಗೆ ಹೇಳಿದ್ದು. ಏನಿದು ಈ ಥರ ಇಷ್ಟೊಂದು ಸ್ಲೋ ಆಗಿ ನೀವು ಕೆಲಸ ಮಾಡಿದ್ರೆ ಹೇಗೆ ಅಂತ ನಾನು. ಅಯ್ಯೋ ನನ್ನ ಕರ್ಮವೇ, ಇದೇನಪ್ಪ ಇದು? ಅಯ್ಯೋ ಅನ್ನೋಕ್ಕಾಗ್ತಿಲ್ಲ, ಅನ್ಭವಿಸೋಕ್ಕಾಗ್ತಾಯಿಲ್ಲ. ಬೇಗ ಬೇಗ ಕೆಲಸ ಮಾಡ್ಬೇಕಂತ ಈ ಅಮ್ಮಂದು ಏನಪ್ಪ ಇಷ್ಟೊಂದು ಟಾರ್ಚರು? ಯಪ್ಪ 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 ಯಪ್ಪ, ಏನು ಮಾಡೋದಪ್ಪ? ಕೆಲಸ ಮುಗಿಸ್ಕೊಂಡು ಬರ್ತೀನಿ ತಡಿಯಕ್ಕ ಬಂದೆ. ಇಲ್ಲೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ. ಬೇಗ 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 ಆಗ್ಬಿಡ್ಬೇಕು ಕೆಲಸ, ಬೇಗ ಬೇಗ. ಆದಷ್ಟು ಬೇಗ ಎಷ್ಟು ಕೆಲಸಗಳು ನೀನು ಬೇಗ ಮಾಡ್ತೀಯೋ ಅಷ್ಟು ಬೇಗ ಬೇಗ ಮನೆ ಕೆಲಸ ಎಲ್ಲ ಆಗ್ಬಿಡ್ತವೆ. ಮನೆ ಕೆಲಸ ಆಗಿರ್ಬೋದು, ಎಲ್ಲ ಬೇಗ ಬೇಗ ಆಗ್ಬಿಡುತ್ತೆ. ಅಕ್ಕ, ಓ ಸಂತು, ನಾನೇ ಇವಾಗ ಕರೆಯೋಣ ಅಂತ ಅಂದ್ಕೊಂಡೆ, ನೀನೇ ಬಂದೆ. ಯಾಕೆ ಹುಡುಗಿ ಒಂಥರ ಏನೋ ಯೋಚನೆ ಮಾಡ್ತಾ ಇರ್ತಾಳೆ? ಬೇಗ ಬೇಗ ಪಟ 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 ಕೆಲಸ ಮಾಡಲ್ಲಪ್ಪ, ಎಷ್ಟು ಸ್ಲೋ ನಡೆಯೋದೇ ಒಂಥರ ನಿಧಾನ. ಏನು ಕೆಲಸ ಮಾಡ್ತಾಳೆ ಅನ್ನಿಸ್ತೈತೆ. ಬೇಗ 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 ಕೆಲಸಗಳೆಲ್ಲ ಮುಗಿಸಮ್ಮ ಅಂತಂದರೆ ಮುಗಿಸ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ, ಬರೀ ಮುಗಿಸ್ತೀನಿ ಅಂತ. ಅಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಇವಳು ಅಂತ. ಅಯ್ಯೋ ಅಲ್ಲ, ಸ್ವಲ್ಪ ಫಾಸ್ಟಾಗಿ ಕೇಳಪ್ಪ. ಸರಿ ಆಯ್ತಕ್ಕ, ಹೇಳ್ತೀನಿ. ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡು ಜೀವಿತ ಅಂತ ಹೇಳ್ತೀನಿ. ನೀನು ಹೇಳ್ತಾ ಇರಕ್ಕ, ಯಾಕಂದರೆ ಹೊಸಬ್ರಲ್ಲ, ಪರಿಚಯ ಇರಲಿಲ್ವಲ್ಲ, ಇಷ್ಟು ದಿವಸ ಇರಲಿಲ್ಲ, ಇವಾಗ ಸಡನ್ನಾಗಿ ಬಂದುಬಿಟ್ರಲ್ಲ. ಅವಳಿಗೊಂಥರ ಹಂಗೆ ಹೊಸ ಜನ ಕಂಡ್ರೆ ಅವಳು ಆ ಥರನೇ. ಸ್ವಲ್ಪ ಕೆಲಸ ಏನೋ ಚೆನ್ನಾಗಿ ಮಾಡ್ತಾಳೆ, ಸ್ವಲ್ಪ ಎದುರುತ್ತಾ ಇರ್ತಾಳೆ. ನಾನೆಲ್ಲ ಹೇಳ್ತೀನಿ ಬಿಡಕ್ಕ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಹೇಳ್ತಿರ್ತೀನಿ. ನೀವೇನು ಕೆಲಸ ಇದ್ರೂ ಅವಳಿಗೆ ಹೇಳಿ, ಏನೇ ಮಾಡೋದಿದ್ರು ಅವಳಿಗೆ ಕೆಲಸ ಮಾಡಮ್ಮಂತ ಹೇಳ್ಬಿಡಕ್ಕ ನೀನು. ಸರಿ ಆಯ್ತು ಕಣೋ, ಆಯ್ತು ಹೇಳ್ತೀನಿ. ಅವಳಿಗೆ ಹೇಳ್ಬಿಡು ಬೇಗ 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 ಪಟ 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 ಕೆಲಸಗಳಾಗಬೇಕು ಅಂತ. ಬೆಳಗ್ಗೆನೇ ಬೇಗ ಇದ್ದು ಬಾಗಿಲೆಲ್ಲ ಒರೆಸ್ಬೇಕು ಅಂತ ಎಲ್ಲ ಹೇಳಿದ್ದೀನಿ. ನಾಳೆಗೆ ಟೈಮ್ ಟೇಬಲ್ ಹಾಕೊಂಡು ಕೊಡ್ತೀನಿ, ಟೈಮ್ ಟೇಬಲ್ ಪ್ರಕಾರ ಕೆಲಸ ಮಾಡೋಕ್ಕೆ ಹೇಳು. ಸರಿ ಆಯ್ತಕ್ಕ, ಹಂಗೆ ಮಾಡ್ತೀನಿ. ಈಗ ಅವತ್ತಿನ ತಿಂಡಿ ಅಡುಗೆ ಏನಿದ್ರು ಎಲ್ಲ ಟೈಮ್ ಟೇಬಲ್ ಹಾಕ್ಕೊಡ್ಬಿಡಿ ಅಕ್ಕ. ನೀವು ಎಲ್ಲ ಟೈಮ್ ಟೇಬಲ್ ಹಾಕ್ಕೊಟ್ಬಿಟ್ರೆ ಅವ್ರಿಗೆ ಅವಾಗ ಈಸಿ ಆಗುತ್ತೆ. ಏನೇ ತಿಂಡಿ, ಬೆಳಗ್ಗೆ ಟೈಮ್ ಏನೇನು ತಿಂಡಿ, ಯಾವ ವಾರ ಏನೇನು ತಿಂಡಿ, ಏನೇನು ಸಾಂಬಾರು, ಅದೆಲ್ಲ ಮಾಡಿಕೊಟ್ಬಿಡು. ಅವಾಗೆಲ್ಲ ತರಕಾರಿ ಎಲ್ಲ ತಗೊಂಬರೋಕ್ಕೂ ಅದಕ್ಕೂ ಚೆನ್ನಾಗಿರುತ್ತೆ ನನಗೆ. ಸರಿ ಸರಿ ಆಯಿತು ಸಂತು. ಸ್ವಲ್ಪ ಹೇಳ್ತಾ ಇರು, ಸ್ವಲ್ಪ ಚುರುಕಾಗಿರಬೇಕು. ಸ್ವಲ್ಪ ಯಾಕೋ ಒಂಥರ ನನಗೆ ಡೆಲ್ ಹೊಡಿತಾ ಐತೆ, ಅದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಜೀವಿತ ಸ್ವಲ್ಪ ಮನೆ ಕೆಲಸ ಮಾಡೋಕ್ಕೆ ಹಿಂದೇಟು ಹೊಡಿತಾ ಇದ್ದಾಳೆ. ಅಕ್ಕ ಅಂತೂ ಚೆನ್ನಾಗಿ ಹೇಳ್ತಾ ಐತೆ ಕೆಲಸನ, ಮನೆ ಕೆಲಸದವಳು ಮಾಡಲಿ ಬಿಡು ಅಂತೇಳಿ ಚೆನ್ನಾಗಿ ಹೇಳ್ತಾ ಐತೆ. ಆದರೆ ಅವಳಿಗೂ ಸ್ವಲ್ಪ ಹೇಳ್ಬೇಕು, ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತ. ಯಾಕೋ ಏನೋ ಯೋಚನೆ ಮಾಡೋ ಥರ ಇರ್ತಾಳೆ. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.